ಓಕೆ ಗೈಸ್ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ದೀರೋ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳ್ಸ್ಕೊಳ್ಳೋಣ ಸೆಕೆಂಡ್ ಪಿ ಎಕ್ಸಾಮ್ ಎಲ್ಲ ಯಾರೆಲ್ಲ ಬರ್ತಿದ್ದಾರೆ ಎಕ್ಸಾಮ್ ಎಲ್ಲ ಬರ್ದು ಯಾರೆಲ್ಲ ಫೇಲ್ ಆಗಿದ್ರ ಅವ್ರಿಗೆ ಈ ವಿಡಿಯೋ ಯಾಕಪ್ಪ ವಿಡಿಯೋನ ಎಕ್ಸಾಮ್ ಫೇಲ್ ಆಗಿರ್ತಾರೆ ಬಟ್ ಎಕ್ಸಾಮ್ 2 ನ ಬರ್ದಿರ್ತೀರಾ ಅದನ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ ಎಕ್ಸಾಮ್ ಫೇಲ್ ಆಗಿ ಎಕ್ಸಾಮ್ 2 ನ ಬರ್ದಿರ್ತೀರಾ ಬಟ್ ಅವ್ರಿಗೆಲ್ಲ ಒಂದು ಡೌಟ್ ಇರುತ್ತೆ ಅಂದ್ರೆ ಎಕ್ಸಾಮ್ 2 ಎಕ್ಸಾಮ್ ನ ಬರ್ದಿದ್ದೀರಾ ಆಲ್ಮೋಸ್ಟ್ ಯಾವತ್ತಪ್ಪ ರಿಸಲ್ಟ್ ಬರುತ್ತೆ ಅಂತ ಗೈಸ್ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ಇನ್ಯಾಕೆ ತಡ ಶುರು ಮಾಡಿ ಗೈಸ್ ನೋಡಿ ಎಕ್ಸಾಮ್ ನಿಮಗೆ ರಿಸಲ್ಟ್ ಆಲ್ರೆಡಿ ಬಂದೈತೆ ಸುಮಾರು ಜನ ಕೇಳ್ತಾ ಇದ್ದೀರಾ ಫೇಲ್ ಆಗಿದ್ದೀರಾ ಬಟ್ ಒಂದು ಸಬ್ಜೆಕ್ಟ್ ಆಗಿರ್ಬೋದು 2 ಸಬ್ಜೆಕ್ಟ್ ಆಗಿರ್ಬೋದು 3 ಸಬ್ಜೆಕ್ಟ್ ಆಗಿರ್ಬೋದು ಬಟ್ ಆದ್ರೂ ಸುಮಾರು ಜನಕ್ಕೆ ಸೆಕೆಂಡ್ ಎಕ್ಸಾಮ್ ಕಟ್ಟಿ ಬರ್ದಿದ್ದೀರಾ ಬಟ್ ಈ ಸೆಕೆಂಡ್ ಎಕ್ಸಾಮ್ ಕಟ್ಟಿ ಬರ್ದೇ ನಿಮ್ಗೇನಾದ್ರೂ ಇದಾದ್ರೂ ಪರವಾಗಿಲ್ಲ ಯಾಕೆ 3ನೇ ಎಕ್ಸಾಮ್ ಬರೀಬೋದು ಈ ಸೆಕೆಂಡ್ ಎಕ್ಸಾಮ್ ಫೇಲ್ ಆದ್ರೂ 3ನೇ ಎಕ್ಸಾಮ್ ಕಟ್ಟು ಬರೀಬೋದು ಅದರಲ್ಲೇನು ಇದಿಲ್ಲ ಬಟ್ ಹಾಕಿ ಈ ತಿಂಗಳಲ್ಲೇ ಅದು ಅನೌನ್ಸ್ಮೆಂಟ್ ಆಗುತ್ತೆ ಎಷ್ಟು ಈ ತಿಂಗಳಲ್ಲೇ ನೆಕ್ಸ್ಟ್ ತಿಂಗಳಿಗೆ ಎಕ್ಸಾಮ್ ಶುರು ಆಗೋದು ಈ ತಿಂಗಳ ಎಂಡಲ್ಲೇ ಶುರು ಹೋಗ್ಬೋದು ಇಲ್ಲ ನೆಕ್ಸ್ಟ್ ತಿಂಗಳಿಗೆ ಶುರು ಹೋಗ್ಬೋದು ಎಕ್ಸಾಮು ಟೇಬಲ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಅವರು ಟೈಮ್ ಬಿಟ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಂಥ ತಿಂಗಳು ಬಿಡ್ತಾರೆ ಇಂಥ ತಿಂಗಳು ಎಕ್ಸಾಮ್ ಇರುತ್ತೆ ಅಂತ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇನ್ನು ಬಂದ್ಬಿಟ್ಟು ಗುರು ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಈಗ ಸೆಕೆಂಡ್ ಎಕ್ಸಾಮ್ ಬರ್ದಿದ್ದೀರಾ ಬಟ್ ಎಕ್ಸಾಕ್ಟ್ ಡೇಟ್ ಆಗಿದ್ರೆ ಹೋದ ವರ್ಷ ಯಾವ ರಿಸಲ್ಟ್ ಬಿಟ್ಟಿದ್ರು ಅಂದ್ರೆ ಹೋದ ವರ್ಷ ಈಗ ಹೋದ ವರ್ಷ ಹಿಂಗೆ 3 ಎಕ್ಸಾಮ್ ನಡೀತು ಗುರು ಬಟ್ ಅವಾಗ ಯಾವ ದಿನಕ್ಕೆ ಬಿಟ್ಟಿದ್ರು ಎಷ್ಟನೇ ತಾರೀಕು ಬಿಟ್ಟಿದ್ರು ಅಂತ ನನಗೆ ಮೊದಲಿಗೆ ನೋಡ್ತಾ ಇರ್ಬೋದು ಹೋದ ವರ್ಷ ಬಂದ್ಬಿಟ್ಟು 21ನೇ ತಾರೀಕಿನ ಬಿಟ್ಟಿದ್ರು ನೀವು ಮನುಷ್ಯನ ತಿಳ್ಕೊಬೇಕು ಹೋದ ವರ್ಷ ಬಂದ್ಬಿಟ್ಟು 21ನೇ ತಾರೀಕೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ಯಾವುದು ಅಂತಂದ್ರೆ ಎಕ್ಸಾಮ್ ಒಂದಲ್ಲ ಗುರು ಎಕ್ಸಾಮ್ 2 ಈ ಮೇಗೆ ಅನೌನ್ಸ್ಮೆಂಟ್ ಮಾಡಿ ಅವರು ಮೇಗೆ ಬಿಟ್ಬಿಟ್ಟು ಎಕ್ಸಾಮ್ನ ಮೇಗೆ ಮಾಮೂಲಿ 21ನೇ ತಾರೀಕಿಗೆ ಈಗ ಈ ತಿಂಗಳಲ್ಲಿ 21ನೇ ತಾರೀಕಿಗೆ ಎಕ್ಸಾಮ್ ರಿಸಲ್ಟ್ ಹೋದ್ಸಲಿ ಬಿಟ್ಟಿದ್ರು ಬಟ್ ಈ ಸಲ ಅದೇ ತರ ಬಿಡ್ತಾರ ಅನ್ನೋದನ್ನ ಹುಂಗುರು ಬಟ್ ಹೋದ್ಸಲಿ ಹಿಂಗ್ ರಿಸಲ್ಟ್ ಬಿಟ್ಟಿದ್ರು ಗೈಸ್ ಸೇಮ್ ಅದೇ ತರ ಈ ಸಲ ಬಿಡೋ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಡೇ ಟು ಡೇ ಒಂದೊಂದ್ ದಿನ ಹೆಚ್ಚು ಕಮ್ಮಿ ಆಗ್ಬೋದು ನೋಡಿ ಹೋದ್ಸಲಿ 21ಕ್ಕೆ ರಿಸಲ್ಟ್ ಬಂದಿತ್ತು ಸೆಕೆಂಡ್ ಎಕ್ಸಾಮ್ದು ಬಟ್ ಈಗ ಈ ಸಲ 22ಕ್ಕೆ ಬರ್ಬೋದು 23 ಇಷ್ಟೇ ಡಿಫ್ರೆನ್ಸ್ ಏನಿಲ್ಲ ಒಂದ್ 2-3 ದಿನ ಡಿಫ್ರೆಂಟ್ ಇರುತ್ತೆ ಬಟ್ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ಗೆ ತೊಗೊಂಡು ನೋಡ್ತಾ ಇರ್ಬೋದು ಈ ತಿಂಗ್ ಹೋದ ವರ್ಷ ಸೇಮ್ 21ನೇ ತಾರೀಕು ರಿಸಲ್ಟ್ ಬಂದಿದ್ದು ಅದು ನಿಮ್ಗೆ ಆಲ್ರೆಡಿ ಗೊತ್ತು ಅನ್ಸುತ್ತೆ ಹೋದ್ಸಲಿ ಬರ್ತಿರೋರು ಗೊತ್ತಿರುತ್ತೆ ಈ ಸಲ ಬರ್ತಿರೋರು ಗೊತ್ತಿಲ್ಲ ಹೋದ್ಸಲಿ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟು ಮೇ 21ಕ್ಕೆ ರಿಸಲ್ಟ್ ಬಂದಿತ್ತು ಬಟ್ ಈ ಸಲ ಬರೋ ಚಾನ್ಸಸ್ ತುಂಬಾ ಇದೆ ಮೇ 21ಕ್ಕೆ ಕೊಡ್ಬೋದು ಇಲ್ಲ 22 23 ಎಕ್ಸಾಕ್ಟ್ ಡೇಟ್ ಇವರು ಯಾಕಪ್ಪ ನಾನು ಸುಮ್ಮನೆ ಹೇಳ್ತೀರಾ ಹೋದ ವರ್ಷದ್ದು ನೋಡಿ ಮ್ಯಾಕ್ಸಿಮಮ್ ಇಂಥ ಡೇಟ್ ಕೊಡ್ತಾರೆ ಅಂತ ನಾನು ಹೇಳ್ತಾ ಇರೋದು ಬಟ್ ನಾನು ಎಕ್ಸಾಕ್ಟ್ ಆಗಿ ಅಂತಂದ್ರೆ ಬಟ್ 21 22 23 ಈ ತರ 3 ಡೇಟ್ ಒಳಗೆ ಈ ಡೇಟ್ ಒಳಗೆ ಕೊಡ್ತಾರೆ 25 ಒಳಗಡೆ ಕೊಡೋದು 25 ಒಳಗಡೆ ಅಂದ್ರೆ ಮ್ಯಾಕ್ಸಿಮಮ್ ಹಂಗೂ ಲೇಟ್ ಆಯ್ತು ಅಂದ್ರೆ 30 ಒಳಗಡೆ ಅಂದ್ರೆ 30ನೇ ತಾರೀಕು ಒಳಗಡೆ ಈ ತಿಂಗಳೇ ಸೇಮ್ ಇನ್ನು ಎಷ್ಟು ದಿನ ಐತೆ ಒಂದು 10 ದಿನ ಐತೆ ಅವರು ಅಷ್ಟೇ ರಿಸಲ್ಟ್ ನೋಡೋಕ್ಕೆ ಒಂದು 10 ದಿನಕ್ಕಾದ್ರೆ ನಿಮ್ಮ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ ನೀವು ಚೆಕ್ ಮಾಡ್ಕೋಬಹುದು ಪಾಸ್ ಆ ಫೇಲ್ ಅಂತ ನೋಡ್ಕೋಬಹುದು ಯಾರಿಗೆ ಸೆಕೆಂಡ್ ಪಿ ಯಾರೆಲ್ಲ ಸೆಕೆಂಡ್ ಎಕ್ಸಾಮ್ ಬರ್ದಿದ್ದೀರೋ ಅವ್ರಿಗೆ ಇನ್ನು ಅಷ್ಟೇ ಗೈಸ್ ಅದಕ್ಕೋಸ್ಕರ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಸುಮಾರು ವಿಡಿಯೋದಲ್ಲಿ ಬಟ್ ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನೋಡಬಹುದು ಇಷ್ಟೇ ಗೈಸ್ ಇದು ರಿಸಲ್ಟ್ ಬರೋ ಡೇಟು ಬಟ್ ಇನ್ನೂ ಫಿಕ್ಸ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಬಟ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಅದೊಂದು ವಿಡಿಯೋ ಮಾಡ್ತೀನಿ ಕರೆಕ್ಟ್ ಡೇಟ್ನ ವಿಡಿಯೋ ಮಾಡ್ತೀನಿ ಎಕ್ಸಾಕ್ಟ್ ಆಗಿ ನೋಡಿದ್ರೆ ಗೈಸ್ ಇದು 21ಗೆ ಹೋದ ವರ್ಷ ಬಂದಿದ್ದು ಸೇಮ್ ಇದೇ ತರ ನಮಗೂ ಪ್ರೊಸೀಜರ್ ಆಗುತ್ತೆ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ಗೈಸ್ ಅದು ಬಿಟ್ಟು ಬೇರೆ ಏನು ಹೇಳ್ತಾ ಇದೀವಿ ಅದು ಸುಮಾರು ಜನ ಬಂದು ಕೇಳ್ಬೋದು ಬಟ್ ಅವ್ರಿಗೆಲ್ಲ ಹೇಳೋದಷ್ಟೇ ಗೊತ್ತಿರೋದು ಹೇಳ್ತಾ ಇದ್ದೀನಿ ಗೊತ್ತಿರೋದು ಏನು ಮಾಡೋಕ್ಕಾಗಲ್ಲ ಬಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೂ ಒಂದು ಲೈಕ್ನ ಮಾಡಿ ಹಾಗೂ ಶೇರ್ನ ಮಾಡಿ ಹಾಗೂ ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇಷ್ಟ ಥ್ಯಾಂಕ್ ಯು ಸೊ ಮಚ್ ಸಿಜು ಅಂತ ಹೇಳ್ತಾ ಮುಗಿಸ್ತೀನಿ ಲೋಕಲ್ ಸಬ್ಸ್ಕ್ರೈಬರ್ ಮಾಡಿ